ನಿಜಕ್ಕೂ ಅಕ್ಷರಶಃ ಕರ್ನಾಟಕವೇ ತಲೆ ತಗ್ಗಿಸುವಂತಹ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಶ್ವದಲ್ಲೇ ಏಕೈಕ ಜಾನಪದ ವಿಶ್ವವಿದ್ಯಾಲಯ ಅಂತ ಹೆಮ್ಮೆಯಿಂದ ಪ್ರಾರಂಭವಾದಂತಹ ವಿವಿಯಲ್ಲಿನ ಗೋಮುಖ ವ್ಯಾಘ್ರರ ಬಣ್ಣ ಬಯಲಾದಂತಹ ಕತೆ ಇದು. ಜಾನಪದ ವಿವಿಯ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ MN ವೆಂಕಟೇಶ್ ಬಂಡವಾಳ ಬಯಲಾಗಿದೆ. ಈ ವೆಂಕಟೇಶ್ರಿಂದ ಹೆಣ್ಣು ಮಗಳು ಕಣ್ಣೀರು ಹಾಕ್ತಿದ್ದಾರೆ. ಪ್ರಶ್ನೆ ಪತ್ರಿಕೆಯ ಸೆಟ್ ಮಾಡೋ ಮೂಲಕ ಕೆಲಸದ ನೆಪದಲ್ಲಿ ಮಹಿಳಾ ಲೆಕ್ಚರರ್ಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ ಈಗ ಇವರ ಮೇಲೆ ಕೇಳಿ ಬಂದಿದೆ. ಈ ವೆಂಕಟೇಶ್ರಿಂದ ನೊಂದಂತಹ ಸಂತ್ರಸ್ತ ಮಹಿಳಾ ಲೆಕ್ಚರರ್ ನಮ್ಮ ಜೊತೆ ಇವಾಗ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಮೊದಲಿಗೆ ಸ್ವಾಗತಿಸೋಣ ಅವರನ್ನ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಮೇಡಮ್, ಯಾಕಂದ್ರೆ ಪ್ರಾಧ್ಯಾಪಕ ಹುದ್ದೆ ಅಂತಂದ್ರೆ ಜಗತ್ತಿಗೆ ಗುರುವಾಗಬೇಕಾದಂತಹ ಸ್ಥಾನದಲ್ಲಿ ನಿಲ್ಲುವಂಥವ್ರು ನಿಮ್ಮ ಜೊತೆ ಅಸಭ್ಯವಾಗಿ ವರ್ತಿಸಿದ್ರು ಅಂತಂದ್ರೆ ಇದಕ್ಕಿಂತ ಖೇದಕರ ವಿಚಾರ ಇನ್ನೊಂದಿಲ್ಲ. ಏನ್ ನಡೀತು ಮೇಡಮ್ ಅವತ್ತು? ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ HOD ಮತ್ತು ಸ್ವಾತಿ ಅವರು ಸರ್ ಅವರು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದಕ್ಕೆ ಹೊರಟಿದ್ವಿ. ಆ ಸಂದರ್ಭದಲ್ಲಿ ಆ ಕೆಲಸ ಕಾರ್ಯ ಎಲ್ಲ ಮುಗಿತಾ ಅಂತ ಸಂದರ್ಭದಲ್ಲಿ 1-2 ಸಾರಿ ಮಧ್ಯೆ ವೆಂಕಟೇಶ್ ಸರ್ ಅವರು ಬಂದು ಹೋದ್ರು. ಆ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಮಾತಾಡೋದಿದೆ ಹಾಗೆ ಹೀಗೆ ಅಂತಂದು ಹೇಳಿದ್ರು. ಆ ಪ್ರಶ್ನೆ ಪತ್ರಿಕೆ ಕಾರ್ಯ ಮುಗಿದಾದ್ಮೇಲೆ ವಂದನಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ಭಾಳ ಸಹಕಾರ ಆಯಿತು, ನೀವು ನನ್ನ ಜೊತೆ ನೀವು ತುಂಬ ಸಾಫ್ಟ್ ಇದ್ದೀರಿ, ನೀವು 3 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಅಂತಂದು ನನ್ನ ಕೈ ಹಿಡಿದು ಥ್ಯಾಂಕ್ಸ್ ಕೊಡೋ ನೆಪದಲ್ಲಿ ಜಗ್ಗಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಮೇಡಮ್. ಅಂದ್ರೆ ಅವತ್ತು ಭಾನುವಾರ ಈ ಕೆಲಸಕ್ಕಾಗಿಯೇ ನಿಮ್ಮ ಜೊತೆಗೆ ಇನ್ನೂ ಬಹಳಷ್ಟು ಜನರು ಕರೆದಿದ್ರ? ಇಲ್ಲ, 3 ಜನ ಅಷ್ಟೇ ಇದ್ದೀವಿ ಮೇಡಮ್. 3 ಜನ. ಬಟ್ ಅಂದ್ರೆ ಈ ನಿಮ್ಮನ್ನ ಅವರ ಕೊಠಡಿಗೆ ಕರೆದಿದ್ದಾರೆ ಧನ್ಯವಾದ ಹೇಳಕ್ಕೆ ಅನ್ನುವಂಥ ನೆಪದಲ್ಲಿ? ಹೌದು, ಕರೆದಿದ್ದಾರೆ. ಒಬ್ಬೊಬ್ಬರ ಟ್ಯಾಕ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಬ್ರು ಸರ್ ಹೊರಗಡೆ ಹೋದ್ರೆ ಆ ಸಂದರ್ಭದಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಕೊಡೋದಿದೆ ಇರಿ ಅಂತಂದು ಹೇಳ್ಬಿಟ್ಟು ನನ್ನ ಟ್ಯಾಕ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೈ ಇದಕ್ಕೆ ಎಳೆದಾಡಿ ಅವರು ಲೈಂಗಿಕ ಬಳಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕಿರ್ಚಾಡಿ ತಪ್ಪಿಸ್ಕೊಂಡು ಹೊರಗೆ ಬಂದಿದ್ದಾರೆ. ಅತ್ಯಾಚಾರ ಪ್ರಯತ್ನ 10 ನಿಮಿಷ ಸಹಕಾರಿ ಇಲ್ಲ ಅಂತ ನೀವು ಜೀವ ಸಹಿತ ಬಿಡೋದಿಲ್ಲ, ನಿಮಗೆ ಕೆಲಸದಿಂದ ವಜಾಗೊಳಿಸ್ತೀನಿ, ಬೆದರಿಕೆ ಕೂಡ ಹಾಕಿದ್ರು. ನೀವು ಈ ಪ್ರಕರಣ ಇಲ್ಲೇ ಮುಕ್ತಾಯ ಆಗ್ಬೇಕು, ಇಲ್ಲ ಅಂತಂದ್ರೆ ನೀವು ಜೀವ ಸಹಿತ ಬಿಡೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಮೇಡಮ್, ಅಂದ್ರೆ ನೀವು ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ರಿ ಅಂತಂದ್ರೆ ಆ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಗಳಲ್ಲಿದ್ರ ಅವರ ಜೊತೆ ಹೊರಟೋಗಿದ್ರು. ನಮ್ಗೆ ಈ ಸಂದರ್ಭದಲ್ಲಿ ಕಿರ್ಚಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯಜಮಾನ್ರು ಅಲ್ಲೇ ಇದ್ದಿದ್ರಿಂದ ಬಂದ್ರು. ಅವ್ರು ನಮ್ಮ ಯಜಮಾನ್ರು ನೋಡಿ ಕೈ ಮುಗಿದು ತಪ್ಪಾಯ್ತು, ಈ ಪ್ರಕರಣವನ್ನು ಇಲ್ಲಿಗೆ ಬಿಡಿ, ಇಲ್ಲಾಂದ್ರೆ ನಿಮ್ಮ ಜೀವ ಸಹಿತ ಬಿಡೋದಿಲ್ಲ ಅಂತಂದೆಲ್ಲ ಬೆದರಿಕೆ ಹಾಕಿದ್ರು. ಅಲ್ಲಿಂದ ನಾವು ನಮ್ಮ ಮನೆಗೆ ಬಂದ್ವಿ. ಇದನ್ನ ಅಲ್ಲೇ VC ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ನಾವು ಅವತ್ತೇ ತಂದಿದ್ದೀವಿ. ಅವರು ನಾವು ಬರೋವರೆಗೂ ಕಾಯಿರಿ, ಇದು ವಿಶ್ವವಿದ್ಯಾಲಯದ ಘನತೆ ಪ್ರಶ್ನೆ, ನೀವು ಎಲ್ಲೂ ಮಾತಾಡಬೇಡಿ, ನಾನು ಕ್ರಮ ಕೈಗೊಳ್ತೇನೆ ಅಂತಂದೆಲ್ಲ ಹೇಳಿದ್ರು. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮೇಡಮ್. ಅಂದ್ರೆ ನಿಮ್ಮ ಹಸ್ಬೆಂಡ್ ಅಲ್ಲಿ ಬಂದಿದ್ರು, ನಿಮ್ಮ ಪತಿ ಅಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ಅವರು ಅಷ್ಟಕ್ಕೆ ಕ್ಷಮೆ ಯಾಚಿಸಿದ್ದಾರೆ. ಮತ್ತಲ್ಲಿ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಬಸ್ಗಳು ಸ್ಟಾಪ್ ಕೊಡೋದಿಲ್ಲ, ಅದು ಗುಡ್ಡ. ಹಾಗಾಗಿ ಅಲ್ಲಿ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ದೆ. ಇವತ್ತು ಭಾನುವಾರ ಇದೆ, ನಾವು ಮುಗಿಸಿ ಬೇಗ ಬಂದು ಬಿಡೋಣ ಅಂತಂದು. ಹಾಗಾಗಿ ನಮ್ಮ ಮನೆಯವರು ಸಮೇತ ಇದ್ದಿದ್ರಿಂದ ಅವ್ರಿಗೆ ಕೈ ಮುಗಿದು ತಪ್ಪಾಯ್ತು, ಈ ಪ್ರಕರಣವನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ತನ್ನ ಮೇಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಯತ್ನ, ಲೈಂಗಿಕ ಕಿರುಕುಳ ಮತ್ತೆ ಸಾಕಷ್ಟು ಜೀವ ಬೆದರಿಕೆನೂ ಈ ಕ್ಷಣಕ್ಕೂ ಇದೆ. ಶಿಗ್ಗಾವ್ಗಾಗ್ಲಿ ಹಾವೇರಿಗಾಗ್ಲಿ ನಾವೆಲ್ಲೂ ಕಂಪ್ಲೇಂಟ್ ಮಾಡೋಕೆ ಆಗ್ತಾ ಇಲ್ಲ. ಅವರು ಅನಸೂಯ ಬಳಿಗಾರ ಅವರಿಂದ ನಮ್ಮ ಪೂರ್ತಿ ಅವರು ಆ ಮಹಿಳೆ ನಮ್ಮ ಮೇಲೆ ನಮ್ಮ ಜೊತೆಲೆ ನಮ್ಮ ಕಾರಲ್ಲೇ ಕೂತ್ಕೊಂಡು ನಾವು DC-ಗೆ ಆಗಲಿ SP-ಗಾಗಲಿ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಆಗದೇ ಇರೋ ರೀತಿಯಲ್ಲಿ DC ಕಚೇರಿನಲ್ಲೇ ಹಿಂಭಾಗದಲ್ಲಿ ನಮ್ಮ DC ಕೊಟ್ಟಂಥ ಕೃತಿಯನ್ನು ಸ್ವೀಕೃತಿ ಪ್ರತಿಯನ್ನು ಕಿತ್ಕೊಂಡು ನಮ್ಮ ಕಾರಿನ ಚಾವಿ ತೆಗೆದುಕೊಂಡು ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಅನಸೂಯ ಬಳಿಗಾರ ಅಂತ ಮೇಡಮ್ ಅವರು ಕುಲಸಚಿವರ ಮೌಲ್ಯಮಾಪನ ಕುಲಸಚಿವರ ಬೆನ್ನಿಗೆ ನಿಂತುಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲಾ ಘಟನೆಗೆ ಅವರೇ ಕಾರಣ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಬೇಕು. ಮತ್ತೆ ನೊಂದಿರ್ತಕ್ಕಂಥವ್ರು ಈ ವಿಷಯದಲ್ಲಿ ನಾವು ಸಮಾಜ ಕಾರ್ಯ ವಿಭಾಗದಲ್ಲಿ ಪಾಠ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಯಾವುದೇ ನೈತಿಕ ಬೆಂಬಲ ಇಲ್ಲ ನಾನು ಪಾಠ ಮಾಡ್ಲಿಕ್ಕೆ. ಹೀಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಅಂತ ಕೇಳ್ಕೊಂತೀನಿ ಮೇಡಮ್. ಮೇಡಮ್, ಅಂದ್ರೆ ನೀವು ತಕ್ಷಣವೇ ಕೊಟ್ರಿ, ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ರಿ, ಅದ್ರ ಬಗ್ಗೆ ಸೂಚಿಸಿದ್ರಿ, ಯಾರ್ಯಾರಿಗೆಲ್ಲ ವಿಚಾರ ತಿಳಿಸಿದ್ರಿ ತಾವು? ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಈ ಘಟನೆನೆಲ್ಲ
6ನೇ ತಾರೀಕು VC ಅವ್ರ ಗಮನಕ್ಕೆ ತಂದಿದ್ವಿ. 7ನೇ ತಾರೀಕು ನಾನು ನಮ್ಮ ಯಜಮಾನ್ರು ಮತ್ತೆ ಯೂನಿವರ್ಸಿಟಿಗೆ ಬಂದಂತ ಸಂದರ್ಭದಲ್ಲಿ ಅವ್ರು ಯಾರು ಇರ್ಲಿಲ್ಲ. ಮತ್ತೆ 8ನೇ ತಾರೀಕು ಬಂದ್ರಿ. ಈ ವಿಷಯನ ಆಗ್ಲೂ ಕೂಡ ನಾವು VC ಅವ್ರ ಗಮನಕ್ಕೆ ತಂದಿದ್ವಿ. 8ನೇ ತಾರೀಕು ಅವ್ರ ಕಚೇರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ತಮ್ಮ ಯಜಮಾನ್ರು ಬಂದ ತಕ್ಷಣ ಅವರು ವೆಂಕಟೇಶ್ ಅವರು ನಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ, ಪಕ್ಕದ ಕಚೇರಿಯಲ್ಲಿ ಕೂತು ಮಾತಾಡೋಣ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಡಾಕ್ಟರ್ ಭಾರತಿ ಮರವಂತಿ, MN ಬಾರ್ಕಿ, ಶಂಕರ್ ಗುಂದಗೋಳ್, ವಿಜಯಲಕ್ಷ್ಮಿ ಗೇಟಿ, ಗಂಗಾಧರ್ ಗರಗ್ ಇವರೆಲ್ಲ ನಮ್ಮ ಸಹಾಯಕ ಪ್ರಾಧ್ಯಾಪಕರು ಅಲ್ಲಿ ಇದ್ರು. ಈ ವಿಷಯವನ್ನ ಅವರೆಲ್ಲರೂ ನೋಡಿದ್ದಾರೆ ಮತ್ತೆ ಕೇಳಿದ್ದಾರೆ, ಸಾಕ್ಷಿ ಇದ್ದಾರೆ. ಆಗ ಇಲ್ಲಿ ಇರೋದು ಬೇಡ, ನಮ್ಮ ವಾಸದ ಮನೆಗೆ ಹೋಗೋಣ ಅಂತಂದು ನಮ್ಮನ್ನ ಕರೆದುಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ಅವರು ಆಂಧ್ರ ಪ್ರದೇಶದಿಂದ ಬಂದಂತವ್ರು, ಅವರ ಡೆಲಿಗೇಟ್ಸ್ ಒಬ್ರು ಬಂದಿದ್ರು. ನಮ್ಮ HOD ಅಣ್ಣಿಗಿರಿ ಅವರು ಇದ್ರು. ಅವ್ರ ಕಾರಲ್ಲಿ ಅವರು ವಾಸದ ಮನೆಗೆ ನನ್ನನ್ನ ನಮ್ಮ ಪತಿಯನ್ನ ಕರೆದುಕೊಂಡು ಹೋದ್ರು. ಹೋದಂತ ಸಂದರ್ಭದಲ್ಲಿ ಅವರ ಹೆಂಡತಿ ಮಾಲಾ ಎದುರುಗಡೆನೆ ನಮಗೆ ನನ್ನಿಂದ ತಪ್ಪಾಗಿದೆ, ಈ ಕ್ಷಮಾಪಣೆ ಪತ್ರವನ್ನ ಈ ನನ್ನ ಕುಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಬಿಟ್ಟು ನಾನು ಕ್ಷಮಾಪಣೆ ಪತ್ರ ಬರಿತಾ ಇದ್ದೀನಿ ಅಂತಂದು ಅವರೇ ಸ್ವತಃ ಬರ್ದಿದ್ದಾರೆ. ಈಗ ನಾವು ರೂಮಲ್ಲಿ ಕೂಡ ಹಾಕಿ ಬರ್ಸಿದ್ದಾರೆ ಅಂತಂದು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಈ ವಿಷಯವಾಗಿ ಎಲ್ಲಾದ್ರೂ ನೀವು ಹೊರಗಡೆ ಹೋದ್ರೆ ನಿಮಗೆ ಬರೀ ಕ್ಷಮಾಪಣಾ ಪತ್ರ ಬರೆದು ನಿಮಗೆ ಕೈ ಕೊಟ್ಟಿರೋದಷ್ಟೇ ಇಲ್ಲ. ಈ ಎಲ್ಲಾ ಘಟನೆಯನ್ನ ಅವರ ತಾಯಿ, ಅವರ ಹೆಂಡತಿ ಮಾಲಾ ಅವರೆಲ್ಲ, ತಮ್ಮ ಯಜಮಾನರು ಅಣ್ಣಿಗಿರಿ ಅವರು, ಆಂಧ್ರ ಪ್ರದೇಶದಿಂದ ಬಂದಂತ ಡೆಲಿಗೇಟ್ಸ್ ಅವರು ಎಲ್ಲ ನೋಡಿದ್ದಾರೆ. ಸಮ್ಮುಖ ಇದೆ. ಅವ್ರ ಹೆಂಡತಿ ಎದುರುಗಡೆನೆ ಬರ್ಕೊಟ್ಟಿದ್ದಾರೆ, ನನ್ನಿಂದ ತಪ್ಪಾಗಿದೆ, ಇಂತಹ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ, ಯಾರಿಗೂ ಈ ರೀತಿ ನೋವು ಆಗೋದಿರೋ ರೀತಿನಲ್ಲಿ ನನ್ನ ಕಾಲಿಗೆ ಬಿದ್ದಿದ್ದಾರೆ ಮೇಡಮ್ ಅವ್ರ ಹೆಂಡತಿ ಎದುರುಗಡೆ, ತಪ್ಪಾಯ್ತು ಅಂತಂದು ಹೇಳಿ. ಆಮೇಲೆ ಅಲ್ಲಿಂದ ಹೊರಬಂದ ಈ ಗಮನವನ್ನ VC ಅವ್ರ ಗಮನಕ್ಕೂ ಅಲ್ಲೇ ಅವ್ರ ಫೋನಿಂದಾನೇ ನಮ್ಮ ಯಜಮಾನ್ರ ಕಡೆ ಮಾತಾಡ್ಸಿದಾರೆ ಅವರು. ಅವಾಗೂ ಕೂಡ ಅವರು ನಾನು ಬರೋವರೆಗೂ ಕಾಯಿರಿ, VC ಅವರು ಹೇಳಿದ್ರು, ನಾವು ಬರೋವರೆಗೂ ಕಾಯಿರಿ, ನಾನು ಮಾತಾಡ್ತೇನೆ, ಬಂದು ಕೇಳ್ತೇನೆ ಅಂತಂದು. ಅಲ್ಲಿಂದ ಬಂದಂತ ಈ ವಿಷಯವನ್ನು ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಕೇಳಿದ್ದಾರೆ. ಈ ಮತ್ತೆ ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ಮನೆಗೆ ಹೋದ್ವಿ. ಅವ್ರು ಹೇಳಿದ್ರು ಅಲ್ಲೇ, ಅವ್ರ ಹೆಂಡತಿ ಅವ್ರ ಎದುರುಗಡೆನೆ ಹೇಳಿದ್ರು ಇದನ್ನ, ನನ್ನಿಂದ ತಪ್ಪ. ಈ ಲೆಟರ್ ಏನ್ ಬರ್ಕೊಟ್ಟಿದ್ದಾರೆ, ಅವ್ರ ಹೆಂಡತಿ ಮಾಲಾ, ಅವ್ರ ತಾಯಿ, ವಯಸ್ಸಾದವ್ರ ತಾಯಿ, ನಾವು ನಮ್ಮ ಯಜಮಾನ್ರು ಅವ್ರ ಎದುರುಗಡೆನೆ ಇದ್ದು ಬರ್ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅಲ್ಲಿಂದ ಬಂದಂತ ಈ ವಿಷಯವನ್ನು ಎಲ್ಲರೂ VC ಗಮನಕ್ಕೆ ತಂದಿದ್ದೀವಿ. ಈಗ ಉನ್ನತ ಶಿಕ್ಷಣ ಸಚಿವರಿಗೂ ಕೂಡ ತಿಳಿಸಿದಿರಿ, ಹಾಗೇನೆ DC ತಿಳಿಸಿದಿರಿ. ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ VC ಅವ್ರ ಗಮನಕ್ಕೆ ತಂದ್ವಿ ನಾವು. ಆ ಬರ್ತಾ ಸಂದರ್ಭದಲ್ಲಿ VC ಅವರು 10, 11, 12 ರಾಷ್ಟ್ರೀಯ ವಿಚಾರಣಾ ಸಂಕೀರ್ಣ ಇದೆ, ಅದಕ್ಕೆ ಅವರು ವೆಂಕಟೇಶ್ ಅವರು ಕೋಆರ್ಡಿನೇಟ್ ಇದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮ ಒಂದು ಮುಗಿಲಿ, ಇದರಲ್ಲೂ ಕೂಡ ನಾನು ಆಗ್ಲೇನೆ ಅವ್ರ ಮನೆಯಲ್ಲೇನೆ ನನ್ನ ಆತ್ಮಹತ್ಯೆ ಪ್ರಯತ್ನ ಮಾಡೋಂಥ ಡೆತ್ ನೋಟ್ ಅನ್ನ ಬರೆದು ನನ್ನ ರಾಜೀನಾಮೆ ಪತ್ರವನ್ನು ಕೂಡ ನಾನು ವೆಂಕಟೇಶ್ ಅವ್ರಿಗೆ ಕೊಟ್ಟಿದ್ದೀನಿ ಮೇಡಮ್. ಇಷ್ಟು ನೊಂದಿದ್ದಾರೆ ಈ ಮಹಿಳೆ, ಜೊತೆಗೆ ಸಂಬಂಧಪಟ್ಟವರಿಗೆ ದೂರನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಸಾಕ್ಷ್ಯಾಧಾರಗಳಿವೆ, ಎಲ್ಲರ ಸಮ್ಮುಖದಲ್ಲೇ ಆಗಿರುವಂತದ್ದು. ಇದರ ಬಗ್ಗೆ ರಾಜಿ ಪಂಚಾಯತಿ ಎನ್ನುವಂತಹ ನೆಪದಲ್ಲಿ ಒಂದು ಬೇಸರದ ಕ್ಷಮೆ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ ವೆಂಕಟೇಶ್. ಇಷ್ಟೆಲ್ಲ ಆಗಿಯೂ ಕೂಡ ಕ್ರಮ ಯಾಕಿಲ್ಲ? ಯಾರಿಗೆ ನೋವಾಗಿದೆಯೋ ಅವರೇ ಯಾಕೆ ಮನೆಯಲ್ಲೇ ಕೂತ್ಕೋಬೇಕಾಗಿದೆ? ವೆಂಕಟೇಶ್ ಆರಾಮಾಗಿದ್ದಾರೆ, ಇದೆಂತಹ ನ್ಯಾಯ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಇದಕ್ಕೆ ಸಂಬಂಧಪಟ್ಟವ್ರನ್ನ ಮಾತನಾಡಿಸಲಿಕ್ಕೆ ಕೂಡ ನಾವು ಪ್ರಯತ್ನವನ್ನ ಪಡ್ತೀವಿ. ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ